ಧ್ಯಾನ ಆಸಕ್ತರೆಲ್ಲರಿಗೂ ಶಾಂತರಾಮಚಂದ್ರ ಮಾಡುವ ನಮಸ್ಕಾರಗಳು. PSSM ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಪ್ರಪಂಚದಲ್ಲಿ ಹೊಸ ಧ್ಯಾನದ ಕ್ರಾಂತಿಯನ್ನು ಉಂಟುಮಾಡಿ ಜಗತ್ತಿನ ಎಲ್ಲ ಮಾನವರು ಧ್ಯಾನಿಗಳಾಗಬೇಕೆಂದು ನಿರಂತರವಾಗಿ ಶ್ರಮಿಸುತ್ತಾ ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಖಾಹಾರ ಜಗತ್ತಿನ ನಿರ್ಮಾಣಕ್ಕಾಗಿ ಹಗಲು ಇರುಳು ಶ್ರಮಿಸಿ ತಮ್ಮ ಜೀವನವನ್ನು ಧ್ಯಾನ ಮಾರ್ಗಕ್ಕಾಗಿಯೇ ಮುಡುಪಾಗಿಟ್ಟ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿರವರಿಗೆ ಕೋಟಿ ಕೋಟಿ ಪ್ರಣಾಮಗಳೊಂದಿಗೆ ಪ್ರಾರಂಭ ಮಾಡುತ್ತೇನೆ. ಮಿಲಾರೇಪಾ ಎಂಬ ಟಿಬೆಟ್ನ ಮಹಾಯೋಗಿ ಗುರುಗಳು ನೀಡಿದ ಎಲ್ಲ ಪರೀಕ್ಷೆಗಳಲ್ಲಿ ಗೆದ್ದು ಪುಟವಿಟ್ಟ ಚಿನ್ನದಂತೆ ತಯಾರಾಗಿ ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿ ದೇವಾನುದೇವತೆಗಳನ್ನೂ ಮೀರಿ ಬೆಳೆದು ಗುರುಗಳಿಗೆ ಗುರುವಾಗಿ ತಯಾರಾದವರು ಮಿಲಾರೇಪಾ. ಹಾಗಾಗಿ ಶಿಷ್ಯ ತತ್ವಕ್ಕೆ ಉದಾಹರಣೆಯಾಗಿ ಮಿಲಾರೇಪಾರವರನ್ನು ಉದಾಹರಿಸುತ್ತಿದ್ದರು. ಅಂತಹ ಮಹಾನ್ ಪ್ರೇರಣಾ ಚೈತನ್ಯ ಮಿಲಾರೇಪಾರವರ ಜೀವನದ ಚರಿತ್ರೆ ಮತ್ತು ಅವರ ತತ್ವ ಬೋಧನೆಗಳ ಮಕರಂದವನ್ನು ನಾವುಗಳು ಕೇಳಿ ತಿಳಿದು ಅದರ ಸವಿಯನ್ನು ಸವಿಯೋಣವೇ? ಇಂತಹ ಅದ್ಭುತವಾದ ಗುರುವಿನ ವಿಚಾರಗಳನ್ನು ತಿಳಿಯಲು ಅವಕಾಶ ಮಾಡಿಕೊಟ್ಟಿರುವ ಜಯಹೋ ಮೆಡಿಟೇಷನ್ ರೂವಾರಿಯಾದಂತಹ ಶ್ರೀಮತಿ ಶಾಂತಲಾ ಮೇಡಮ್ರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಪುಸ್ತಕ ತೆಲುಗಿನಲ್ಲಿ ಪಿ ಮಣಿಕುಮಾರ್ ಅವರು ಬರೆದಿರುವ ಓಕೆ ಜನ್ಮಲೋ ಬುದ್ಧತ್ವಾನಿ ಪೊಂದಿನ ಟಿಬೆಟ್ ಮಹಾಯೋಗಿ ಮಿಲಾರೇಪಾ ಧ್ಯಾನ ಸಾಧನ ಸತ್ಯಬೋಧನ ಎನ್ನುವ ಪುಸ್ತಕದ ಭಾವಾನುವಾದವನ್ನು ಗೌರಿಬಿದನೂರಿನ ಶ್ರೀಮತಿ ಸೂರನಾಗಾಂಬಿಕಾ ಬಲ್ಸಾರವರು ಕನ್ನಡಕ್ಕೆ ಬಹಳ ಅಚ್ಚುಕಟ್ಟಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಅನುವಾದ ಮಾಡಿಕೊಟ್ಟಿದ್ದಾರೆ. ಇವರಿಗೆ ನಾವೆಲ್ಲರೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸೋಣ. ಮಿಲಾರೇಪಾರವರ ಬಗ್ಗೆ ಪತ್ರಿಜಿಯವರ ಸಂದೇಶ. ಟಿಬೆಟ್ನಲ್ಲಿ ವಿಶಿಷ್ಟವಾದ ವಿಲಕ್ಷಣವಾದ ಯೋಗಿ ಮಿಲಾರೇಪಾ. ಶಿಷ್ಯತ್ವಕ್ಕೆ ಪರಿಪೂರ್ಣವಾದ ಉದಾಹರಣೆ ಮಿಲಾರೇಪಾ. ಗುರುತತ್ವಕ್ಕೆ ಪರಿಪೂರ್ಣವಾದ ಉದಾಹರಣೆ ಮಾರ್ಪಾ. ಮಿಲಾರೇಪಾರವರ ಗುರುಗಳು. ಎಲ್ಲ ಸಿದ್ಧಿಗಳನ್ನು ಶಕ್ತಿಗಳನ್ನು ಸಾಧಿಸಿಕೊಂಡ ಮಹಾಯೋಗಿ ಮಿಲಾರೇಪಾ. ಮಿಲಾರೇಪಾರವರು ವಾಮಾಚಾರ ಮಾರ್ಗದಲ್ಲಿ ಅನೇಕ ಹಿಂಸಾಚಾರಗಳನ್ನು ನಡೆಸಿ ಅನೇಕರ ಪ್ರಾಣಗಳನ್ನು ಹಿಂಡಿ ತೆಗೆದು ಅಪಾರವಾದ ಪಾಪವನ್ನು ಹೊತ್ತುಕೊಂಡಿದ್ದರು. ಆದರೆ ತಮ್ಮ ಅಂತರ್ಯಾಳದಲ್ಲಿ ಪಾಪ ಪ್ರಜ್ಞೆಯ ಜ್ವಾಲೆಯಲ್ಲಿ ಬೇಯುತ್ತಿದ್ದರು. ಕಡೆಗೆ ಮಿಲಾರೇಪಾ ತೀವ್ರವಾದ ಪಶ್ಚಾತ್ತಾಪವನ್ನು ಹೊಂದಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಸಾಧನೆಯನ್ನು ಮಾಡಿ ಎಲ್ಲ ಪಾಪ ಕರ್ಮಗಳನ್ನು ಪ್ರಕ್ಷಾಳನೆ ಮಾಡಿಕೊಂಡು ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿದರು. ಅಂತಹ ಮಹಾಯೋಗಿ ಮಿಲಾರೇಪಾ ಒಂದೇ ಜನ್ಮದಲ್ಲಿ ಏನೆಲ್ಲ ಎಷ್ಟೆಲ್ಲ ಸಾಧಿಸಬಹುದು ಎಂಬುದಕ್ಕೆ ಉದಾಹರಣೆ ಮಿಲಾರೇಪಾ. ಈ ರೀತಿಯಾಗಿ ಆಧ್ಯಾತ್ಮಿಕ ಪ್ರಗತಿಯನ್ನು ಬಯಸುವ ಎಲ್ಲರಿಗೂ ಇರುವ ಏಕಮಾತ್ರ ಸಾಧನವೇ ಧ್ಯಾನ. ಮಿಲಾರೇಪಾರವರ ಜೀವನ ಚರಿತ್ರೆಯನ್ನು ಜೀವನದಲ್ಲಿ ಒಮ್ಮೆಯಾದರೂ ಓದಲೇಬೇಕು, ಇಲ್ಲವಾದರೆ ಅವರ ಜೀವನವೇ ವ್ಯರ್ಥ. ಜಯ ಹೋ ಮಿಲಾರೇಪಾ, ಜಯ ಜಯ ಹೋ ಮಿಲಾರೇಪಾ. ಟಿಬೆಟ್ನ ಮಹಾಪೂಜ್ಯರಾದ ಈ ಯೋಗಿಗೆ ನನ್ನ ಪ್ರಣಾಮಗಳು ಎಂದು ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ PSSM ಸಂಸ್ಥಾಪಕರು ಮತ್ತು ವ್ಯವಸ್ಥಾಪಕರು ಹೀಗೆ ಮಿಲಾರೇಪಾರವರ ಬಗ್ಗೆ ಹೇಳಿದ್ದಾರೆ. ಶ್ರೀಮತಿ ಸೂರನಾಗಾಂಬಿಕಾ ಬಲ್ಸಾರವರು ತೆಲುಗಿನಿಂದ ಕನ್ನಡಕ್ಕೆ ಅನುವಾದ ಮಾಡುವಾಗ ತಮಗೆ ಆದ ಅನುಭವಗಳನ್ನು ಬಹಳ ವಿವರವಾಗಿ ಹಂಚಿಕೊಂಡಿದ್ದಾರೆ. ಈಗ ಅದನ್ನು ಓದಿ ತಿಳಿದುಕೊಳ್ಳೋಣ. ಎಲ್ಲ ಆತ್ಮಬಂಧುಗಳಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ನನ್ನ ಜೀವನದಲ್ಲಿ ಧ್ಯಾನ ಮತ್ತು ಜ್ಞಾನದ ಪ್ರವೇಶವಾಗಿರುವುದು ಎಷ್ಟೆಷ್ಟೋ ಜನ್ಮಗಳಲ್ಲಿ ಸತ್ಕರ್ಮದ ಫಲವಾಗಿದೆ. ಈ ಮಾರ್ಗದಲ್ಲಿ ನನ್ನಲ್ಲಿ ಹೊರಹೊಮ್ಮಿದ ಆತ್ಮಜ್ಞಾನದ ತೃಷೆಯನ್ನು ಬ್ರಹ್ಮಶ್ರೀ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿರವರ ಜ್ಞಾನಧಾರೆ ಮತ್ತಷ್ಟು ಹೆಚ್ಚು ಮಾಡಿತು. ಒಮ್ಮೆ ಬೆಂಗಳೂರಿನ ಪಿರಮಿಡ್ ವ್ಯಾಲಿಯಲ್ಲಿ ನಡೆದ ಬುದ್ಧ ಪೌರ್ಣಿಮೆಯ ಸಂದರ್ಭದಲ್ಲಿ ಪತ್ರಿಜಿಯವರು ಗುರುಗಳಿಗೆ ಆದರ್ಶ ಮಾರ್ಪಾ, ಶಿಷ್ಯರಿಗೆ ಆದರ್ಶ ಮಿಲಾರೇಪಾ. ಮಿಲಾರೇಪಾರವರ ಜೀವನ ಚರಿತ್ರೆ ಓದದವರ ಜೀವನ ವ್ಯರ್ಥ. ಜೀವನದಲ್ಲಿ ಒಮ್ಮೆಯಾದರೂ ಮಿಲಾರೇಪಾರವರ ಜೀವನ ಚರಿತ್ರೆಯನ್ನು ಓದಲೇಬೇಕು ಎಂದು ತಿಳಿಸಿದರು. ಅವರ ಈ ಮಾತನ್ನು ಕೇಳಿದಂದಿನಿಂದ ಮಿಲಾರೇಪಾರವರ ಜೀವನದ ಬಗ್ಗೆ ತೀವ್ರವಾದ ಕುತೂಹಲ ಮೂಡಿತು. ಒಮ್ಮೆ ಫೇಸ್ಬುಕ್ನಲ್ಲಿ
ಬಿಳ್ಳಕುರ್ತಿ ಶ್ರೀನಿವಾಸ್ ರಾವ್ ರವರು ಮಿಲಾರೇಪಾರವರಿಗೆ ಜನ್ಮದಿನದ ಶುಭಾಶಯಗಳು ತಿಳಿಸುವ ಒಂದು ಮೆಸೇಜನ್ನು ಅವರ ಟೈಮ್ ಲೈನ್ನಲ್ಲಿ ಇಟ್ಟಿದ್ದರು. ಅದನ್ನು ಓದಿದ ನನಗೆ ಅಮಿತಾನಂದವಾಗಿ ಅವರೊಂದಿಗೆ ಈ ವಿಚಾರದ ಕುರಿತು ಮಾತನಾಡಿದಾಗ ಪ್ರಸ್ತುತ ಮಿಲಾರೇಪಾರವರ ಚೈತನ್ಯವು ಶರೀರವನ್ನು ಧರಿಸಿ ಭೂಮಿಯ ಮೇಲೆ ಸೈಂಟಿಸ್ಟ್ ಎ ನಾಗೇಶ್ವರ ರಾವ್ ಎಂಬ ಹೆಸರಿನಲ್ಲಿ ಇದ್ದು ನಮ್ಮ PSSMನಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಈ ಮಾರ್ಗಕ್ಕೆ ಅವರ ಜೀವನವನ್ನು ಅಂಕಿತಗೊಳಿಸಿ ಸೇವೆ ಮಾಡುತ್ತಿದ್ದಾರೆ ಎಂಬ ವಿಷಯ ತಿಳಿಯಿತು. ತದನಂತರ ನಾಗೇಶ್ವರ ರಾವ್ ಮಾಸ್ಟರ್ ಅವರ ಫೋನ್ ನಂಬರನ್ನು ಪಡೆದು ಫೋನ್ ಮಾಡಿದಾಗ ಆ ಕ್ಷಣದಲ್ಲಿ ಅವರೊಂದಿಗೆ ಮಾತನಾಡಲು ಸಂಪರ್ಕ ಸಿಗದೆ ಮಾತನಾಡಲಾಗಿರಲಿಲ್ಲ. ಆದರೆ ರಾತ್ರಿಯೆಲ್ಲ ಆ ಚೈತನ್ಯಕ್ಕೆ ಶರಣಾಗಿ ಧ್ಯಾನಸ್ಥಳಾದೆ. ಆಶ್ಚರ್ಯ ಎನ್ನುವಂತೆ ಆ ಚೈತನ್ಯ ನನ್ನ ಬಳಿಗೆ ಬಂದು ನನ್ನನ್ನು ಆಶೀರ್ವದಿಸಿದ್ದು ಅನುಭವಪೂರ್ವಕವಾಗಿ ಅರ್ಥವಾಯಿತು. ಅದಕ್ಕೆ ಪುರಾವೆ ಎನ್ನುವಂತೆ ಮರುದಿನ ಬೆಳಗ್ಗೆ, ಈಗ ನಾಗೇಶ್ವರ ರಾವ್ ಮಾಸ್ಟರ್ ಅವರೇ ನನಗೆ ಫೋನ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಎಂದು ಮನಸ್ಸಿನಲ್ಲೇ ಆಲೋಚಿಸುತ್ತಿದ್ದಂತೆಯೇ ಅವರಿಂದಲೇ ಫೋನ್ ಕರೆ ಬಂತು. ಆಗ ನನ್ನ ಆಶ್ಚರ್ಯ ಆನಂದಗಳಿಗೆ ಕೊನೆಯಿಲ್ಲದಂತಾಯಿತು. ಈ ರೀತಿಯಾಗಿ ಮಿಲಾರೇಪ ಚೈತನ್ಯದೊಂದಿಗೆ ನನಗೆ ಸಂಪರ್ಕ ಉಂಟಾಯಿತು. ಒಮ್ಮೆ ಕೋಟಾಲದಲ್ಲಿ ಅವರು ನಡೆಸಿದ 10 ದಿನಗಳ ಮೌನ ಧ್ಯಾನದ ಶಿಬಿರದಲ್ಲಿ ಪಾಲ್ಗೊಂಡು ನನ್ನಲ್ಲಿದ್ದ ಅನೇಕ ಭಯಗಳಿಂದ ಹೊರಬಂದೆನು. ಅವರು ನೀಡಿದ ಮಾರ್ಗದರ್ಶನದಿಂದ ಹಲವಾರು ಸಂದೇಹಗಳಿಂದ ಹೊರಬಂದು ನನ್ನನ್ನು ನಾನು ಉಳಿಸಿಕೊಂಡೆನು. ನನ್ನ ಸುಕೃತ ಎನ್ನುವಂತೆ ನಾಗೇಶ್ವರ ರಾವ್ ಮಾಸ್ಟರ್ ಅವರು ತಮ್ಮ ಕೆಲವು ಸನ್ನಿಹಿತರೊಂದಿಗೆ ನನ್ನ ನಿವಾಸಕ್ಕೆ ಆಗಮಿಸಿದರು. ಆಗ ಸತ್ಸಂಗ ನಡೆಯುತ್ತಿದ್ದ ಸಂದರ್ಭದಲ್ಲಿ ತೆಲುಗು ಭಾಷೆಯಲ್ಲಿರುವ ಮಿಲಾರೇಪ ಪುಸ್ತಕವನ್ನು ಕನ್ನಡಕ್ಕೆ ಭಾಷಾಂತರ ಮಾಡಲು ಒಬ್ಬ ಮಾಸ್ಟರ್ ಅವರಿಗೆ ನೀಡಿರುವುದಾಗಿ ತಿಳಿಸಿದರು. ಆ ಸಂದರ್ಭದಲ್ಲಿ ಈ ಅವಕಾಶ ನನಗೆ ಸಿಕ್ಕಿದರೆ ಎಷ್ಟು ಚೆನ್ನಾಗಿರುತ್ತಿತ್ತು, ಎಷ್ಟೋ ಜನ್ಮಗಳ ಪುಣ್ಯ ಫಲ ಇದ್ದರೆ ಮಾತ್ರವೇ ಇಂತಹ ಮಹಾನ್ ಅವಕಾಶ ಸಿಗುವುದು ಎಂದು ಮನಸ್ಸಿನಲ್ಲಿ ಆಲೋಚಿಸಿ ಕಣ್ಣೀರಿಟ್ಟೆನು. ವಿಸ್ಮಯ ಎನ್ನುವಂತೆ ಆ ಪುಸ್ತಕದ ಭಾವಾನುವಾದ ಮಾಡುವ ಕೆಲಸ ಅನೇಕ ಕೈಗಳನ್ನು ದಾಟಿ ಕಟ್ಟಕಡೆಗೆ ನನಗೇ ಸಿಕ್ಕಿತು. ನಾಗೇಶ್ವರ ರಾವ್ ಮಾಸ್ಟರ್ ಅವರು ಈ ಪುಸ್ತಕದ ಟ್ರಾನ್ಸ್ಲೇಷನ್ ಪೂರ್ತಿ ಆಗುವುದರೊಳಗೆ ನಿನ್ನ ಜೀವನವೇ ಬದಲಾಗಿ ಹೋಗುತ್ತದೆ ಎಂದು ತಿಳಿಸಿದರು. ಅದರಂತೆಯೇ ನನ್ನ ಜೀವನದ ಸ್ಥಿತಿ ಗತಿ ಎಲ್ಲವೂ ಊಹೆಗೂ ಮೀರಿ ಬದಲಾಯಿತು. ತೆಲುಗು ಭಾಷೆಯಲ್ಲಿನ ಮಿಲಾರೇಪ ಪುಸ್ತಕ ನನಗೆ 11/7/2021 ಭಾನುವಾರದಂದು ನನ್ನ ಕೈಗೆ ಬಂದಿತ್ತು. ಆ ದಿನದಿಂದ ಪ್ರಾರಂಭವಾದ ಭಾವಾನುವಾದದ ಕೆಲಸ 31/12/2023 ಭಾನುವಾರದಂದು ಪೂರ್ಣಗೊಂಡಿತು. ಈ ಪುಸ್ತಕದ ಪ್ರಾರಂಭದಿಂದ ಹಿಡಿದು ಮುಕ್ತಾಯವಾಗುವವರೆಗೂ ಇರುವ ಆ ಸಮಯದಲ್ಲಿ ಅದೆಷ್ಟೆಷ್ಟೋ ಅನುಭವಗಳ ಪಾಠಗಳು ನನಗೆ ಸಿಕ್ಕಿದವು. ಈ ಪುಸ್ತಕದ ಕೆಲಸ ಮುಂದೆ ಮುಂದೆ ಸಾಗುತ್ತಿದ್ದಂತೆ ನನಗೆ ಆ ಚೈತನ್ಯದಿಂದ ಕರ್ಮ ಪ್ರಕ್ಷಾಳನೆಗಾಗಿ ಪರೀಕ್ಷೆಗಳು ಹೆಚ್ಚುತ್ತಾ ಬಂದವು. ಸಾಮಾನ್ಯವಾಗಿ ಭಾವಾನುವಾದ ಮಾಡುವ ಕೆಲಸವನ್ನು ನಾನು ನನ್ನ ಮೊಬೈಲ್ನಲ್ಲಿಯೇ ಮಾಡುತ್ತೇನೆ. ಆ ಪುಸ್ತಕದ ಒಂದು ಪುಟವನ್ನು ಭಾವಾನುವಾದ ಮಾಡಲು 1 ರಿಂದ 1.5 ಗಂಟೆ ಸಮಯ ಹಿಡಿಸುತ್ತಿತ್ತು. ಅಷ್ಟು ನಿಧಾನಗತಿಯಲ್ಲಿಯೇ ಕೆಲಸ ಮಾಡಲಾಗುತ್ತಿತ್ತು. ವೇಗವಾಗಿ ಮುಂದಕ್ಕೆ ಸಾಗುತ್ತಲೇ ಇರಲಿಲ್ಲ. ತುಂಬ ಸಮಯ ಕೊಟ್ಟಾದ ನಂತರ 17 ಪುಟಗಳ ಭಾವಾನುವಾದದ ಕೆಲಸ ಮುಗಿದಿತ್ತು. ಅದೆಲ್ಲವೂ ನನ್ನ ಮೊಬೈಲ್ನಲ್ಲಿಯೇ ಇತ್ತು. ನಂತರ ಕೆಲಸವನ್ನು ಮುಂದುವರಿಸುವ ಸಲುವಾಗಿ ನನ್ನ ಮೊಬೈಲ್ನಲ್ಲಿ ಆ ಪುಟಗಳನ್ನು ತೆರೆಯಲು ಪ್ರಯತ್ನಿಸಿದರೆ ಆ ಎಲ್ಲ ಪುಟಗಳ ಮಾಹಿತಿ ಮಂಗಮಾಯವಾಗಿತ್ತು. ಆ ಕ್ಷಣದಲ್ಲಿ ಏಕೆ ಹೀಗಾಯಿತು ಎಂಬುದು ಅರ್ಥವಾಗದೆ ಒಂದು ರೀತಿಯ ಬೇಸರಿಕೆ ನನ್ನಲ್ಲಿ ಉಂಟಾಯಿತು. ಏಕೆಂದರೆ ತುಂಬ ಸಮಯ ಕೊಟ್ಟ ನಂತರ ಅಷ್ಟು ಪುಟಗಳ ಕೆಲಸ ಮುಗಿದಿತ್ತು. ಈಗ ಅಷ್ಟು ಪುಟಗಳ ಮಾಹಿತಿ ಮಾಯವಾಗಿದ್ದರಿಂದ ಆ ಬೇಸರದ ಸ್ಥಿತಿ ಉಂಟಾಗಿತ್ತು. ಆದರೂ ಪುನಃ ಆ ಪುಟಗಳೆಲ್ಲದರ ಭಾವಾನುವಾದವನ್ನು ಮಾಡಿದೆನು. ಆಶ್ಚರ್ಯವೆಂದರೆ ಪುನಃ ಅಷ್ಟೂ ಪುಟಗಳ ಮಾಹಿತಿ 2ನೆಯ ಬಾರಿಗೂ ಮಾಯವಾಯಿತು. ಆದರೆ ಮತ್ತೆ ಆ ಪುಟಗಳ ಭಾವಾನುವಾದವನ್ನು ಮಾಡಿದೆನು. ವಿಚಿತ್ರವೆಂದರೆ 3ನೇ ಬಾರಿಯೂ ಆ ಎಲ್ಲ ಪುಟಗಳ ಮಾಹಿತಿ ಮಾಯವಾಯಿತು. ಆಗ ನನಗೆ ಮಿಲಾರೇಪಾರವರ ಜೀವನದ ಒಂದು ವಿಚಾರ ನೆನಪಾಯಿತು.
ಮಾರ್ಪಾರವರು ಮಿಲಾರೇಪಾರವರ ಶ್ರದ್ಧೆ, ಭಕ್ತಿ, ದೀಕ್ಷೆ ಇವುಗಳನ್ನು ಪರೀಕ್ಷೆ ಮಾಡುವ ಸಲುವಾಗಿ ಮಿಲಾರೇಪಾರವರಿಂದ ಕಟ್ಟಡಗಳನ್ನು ನಿರ್ಮಾಣ ಮಾಡಿಸುವುದು ಮತ್ತು ಅವರಿಂದಲೇ ಉರುಳಿಸುವುದು ಮಾಡಿಸಿದ್ದರು. ಈ ವಿಚಾರ ನನಗೆ ನೆನಪಾದಾಗ ಈ ಪುಸ್ತಕದ ಭಾವಾನುವಾದ ಮಾಡುವ ನಿಟ್ಟಿನಲ್ಲಿ ನನಗೆಷ್ಟು ಶ್ರದ್ಧೆ, ಭಕ್ತಿ, ದೀಕ್ಷೆ ಮತ್ತು ಗುಣಮಟ್ಟವನ್ನು ಉಳಿಸಿಕೊಳ್ಳುವ ಶಕ್ತಿ ಇದೆ ಎಂಬುದನ್ನು ಪರೀಕ್ಷಿಸುವ ಸಲುವಾಗಿ ಈ ರೀತಿಯಾಗಿ ಭಾವಾನುವಾದ ಮಾಡಿಸುವುದು, ಮಾಹಿತಿಯನ್ನು ಮಾಯ ಮಾಡುವುದು ಮಾಡುತ್ತಿದ್ದಾರೆ ಎಂದು ಅನಿಸಿತು. ಕೂಡಲೇ ನಾನು ಆ ಚೈತನ್ಯಕ್ಕೆ ಸಂಪೂರ್ಣವಾಗಿ ಶರಣಾಗಿ, ನೀವು ನನ್ನಿಂದ ಈ ಕೆಲಸವನ್ನು ಎಷ್ಟು ಬಾರಿ ಮಾಡಿಸಿದರೂ ನಾನು ಮಾಡಲು ಸದಾ ಸಿದ್ಧ. 0ಯಿಂದಲೇ ಎಷ್ಟು ಬಾರಿ ಬೇಕಾದರೂ ಪ್ರಾರಂಭ ಮಾಡಲು ನಾನು ಸದಾ ಬದ್ಧ ಎಂದು ದೃಢ ನಿಲುವಿನಿಂದ ಸಿದ್ಧಳಾಗಿಬಿಟ್ಟೆ. ನಂತರ ಆ ಪರೀಕ್ಷೆಗಳು ನಿಂತು ಕೆಲಸ ಮುಂದಕ್ಕೆ ಸಾಗಿತು. ಹೀಗೆ ಹಲವಾರು ರೀತಿಯಲ್ಲಿ ಊಹೆಗೂ ನಿಲುಕದ ಪೆಟ್ಟುಗಳನ್ನು ಕೊಟ್ಟು ನನ್ನ ಜನ್ಮಗಳ ಕರ್ಮಗಳನ್ನು ಪ್ರಕ್ಷಾಳನೆ ಮಾಡುತ್ತಾ ನನ್ನ ಜೀವನದ ಸ್ಥಿತಿ ಗತಿಯನ್ನೇ ಬದಲಿಸಿದರು. ಈ ಪುಸ್ತಕದ ಕೆಲಸವನ್ನು ಮಾಡುವ ಸಮಯದಲ್ಲಿ ಪುಸ್ತಕದಲ್ಲಿದ್ದ ಕೆಲವು ತೆಲುಗಿನ ಪದಗಳು ಅರ್ಥವಾಗದೇ ಇದ್ದಾಗ ಬೇರೆಯವರನ್ನು ಸಂಪರ್ಕಿಸಿ ತಿಳಿಯುವ ಪ್ರಯತ್ನ ನಡೆಯಿತು. ಆದರೆ ಅದು ಫಲಿಸದೆ ಇದ್ದಾಗ ಅಸಹಾಯಕಳಾಗಿ ಕಣ್ಣು ಮುಚ್ಚಿ ಕುಳಿತಾಗ ತಂತಾನೇ ಆ ಪದಗಳ ಅರ್ಥ ಗ್ರಾಹ್ಯವಾಗುತ್ತಿತ್ತು. ಪ್ರತಿಯೊಂದು ಸೆಕೆಂಡಿನಲ್ಲಿಯೂ ಆ ಚೈತನ್ಯ ನನ್ನೊಂದಿಗೆ ಇರುವ ಅನುಭೂತಿಯನ್ನು ಪಡೆಯುತ್ತಿದ್ದೇನೆ. ಎಷ್ಟೋ ಸಂದರ್ಭಗಳಲ್ಲಿ ಆ ಚೈತನ್ಯವು ಹಲವಾರು ರೀತಿಯಲ್ಲಿ ನನ್ನನ್ನು ರಕ್ಷಿಸುತ್ತಿರುವುದು ಭಾಸವಾಗುತ್ತಿತ್ತು. ಆ ಪರಮ ಚೈತನ್ಯಕ್ಕೆ ನಾನು ಎಷ್ಟು ಕೃತಜ್ಞತೆಗಳನ್ನು ತಿಳಿಸಿದರೂ ಸಾಲದು. ಇನ್ನು ಈ ಪುಸ್ತಕಕ್ಕೆ ಸಂಬಂಧಿಸಿದಂತೆ ಪರಮಗುರುಗಳಾದ ಮಿಲಾರೇಪಾರವರ ಜೀವನ ಚರಿತ್ರೆ ಅಮೋಘ, ಅಸದಳ. ಈ ಭೂಮಿಯ ಮೇಲೆ ಮಾನವರಾಗಿ ಜನ್ಮ ತೆಗೆದುಕೊಳ್ಳುವ ಪ್ರತಿಯೊಬ್ಬರೂ ತಾವು ಮಾಡುವ ಪಾಪ ಅಥವಾ ಪುಣ್ಯ ಕರ್ಮಗಳಿಂದಾಗಿ ಉಂಟಾಗುವ ಫಲವನ್ನು ಅನುಭವಿಸಲು ಜನನ ಮರಣ ಚಕ್ರದಲ್ಲಿ ಸಿಲುಕಬೇಕಾಗುತ್ತದೆ. ಆ ಕರ್ಮ ಬಂಧನಗಳಿಂದ ತಪ್ಪಿಸಿಕೊಳ್ಳಲು ಅದೆಷ್ಟು ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೋ ತಿಳಿಯದು. ಹೀಗಿರುವಾಗ ಭೂಮಿಯ ಮೇಲೆ ಮಾನವರಾಗಿ ಜನಿಸಿ ವಾಮಾಚಾರ ಮಾರ್ಗದಲ್ಲಿ ಅನೇಕ ದುಷ್ಕೃತ್ಯಗಳನ್ನು ಮಾಡಿ ಅಸಾಧಾರಣವಾದ ಪಾಪ ಫಲವನ್ನು ಸಂಗ್ರಹಿಸಿಕೊಂಡರೂ ಅದೇ ಜನ್ಮದಲ್ಲಿ ಬುದ್ಧತ್ವವನ್ನು ಪಡೆದದ್ದು ಈ ವಿಲಕ್ಷಣ ಯೋಗಿಯ ಮಹಾ ಅದ್ಭುತ ವಿಚಾರವಾಗಿದೆ. ಸಾಮಾನ್ಯವಾಗಿ ಅನೇಕರು ಮಾಡಿದ ಪಾಪಗಳನ್ನು ಅನುಭವಿಸಿಯೇ ತೀರಬೇಕು, ಇದರಿಂದ ತಪ್ಪಿಸಿಕೊಳ್ಳಲು ಅವಕಾಶವಿಲ್ಲ ಎಂದೇ ತಿಳಿದಿದ್ದಾರೆ. ಒಂದು ವೇಳೆ ಕರ್ಮ ಸಿದ್ಧಾಂತ ಇದಿಷ್ಟೇ ಆಗಿದ್ದರೆ ಅಷ್ಟೊಂದು ಪಾಪಕರ್ಮಗಳನ್ನು ಮಾಡಿದ ಮಿಲಾರೇಪಾರವರು ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಪಡೆಯಲು ಹೇಗೆ ಸಾಧ್ಯವಾಗುತ್ತಿತ್ತು? ಅಂದರೆ ಕರ್ಮ ಸಿದ್ಧಾಂತದಲ್ಲಿನ ಈ ಒಂದು ಪರಿಕಲ್ಪನೆಯೇ ಅಂತಿಮವಾದದ್ದು ಅಲ್ಲ. ಕರ್ಮ ಸಿದ್ಧಾಂತ ಬಹಳ ವಿಶಾಲವಾಗಿದೆ, ಆಳವಾಗಿದೆ ಮತ್ತು ಅದನ್ನು ಅರ್ಥೈಸಿಕೊಳ್ಳಬೇಕಾದ ಅನೇಕ ಕೋನಗಳಿವೆ. ಹಾಗಾಗಿ ಮಾರ್ಪಾ ಎಂಬ ಮಹಾನ್ ಗುರುವಿನ ಗಾರುಡಿಯಲ್ಲಿ ಮಿಲಾರೇಪಾರವರು ತಮ್ಮ ಎಲ್ಲ ಕರ್ಮಗಳನ್ನು ಪ್ರಕ್ಷಾಳನೆ ಮಾಡಿಕೊಂಡು ಅದೇ ಜನ್ಮದಲ್ಲೇ ಬುದ್ಧತ್ವವನ್ನು ಹೊಂದಿದರು. ಅನೇಕ ಜನರನ್ನು ಮುಕ್ತಿ ಮಾರ್ಗದಲ್ಲಿ ನಡೆಸಿದರು. ಇದು ಮಿಲಾರೇಪಾರವರ ವೈಶಿಷ್ಟ್ಯಪೂರ್ಣವಾದ ಪ್ರೇರಣಾತ್ಮಕವಾದ ಮುಕ್ತಿ ಕಥನವಾಗಿದೆ. ಎಲ್ಲರೂ ಈ ಮಾರ್ಗದಲ್ಲಿ ಸಾಧನೆ ಮಾಡುವುದು ಅತಿ ಕಠಿಣವಾದರೂ ಅಸಾಧ್ಯವೇನೂ ಅಲ್ಲ, ಕಷ್ಟ ಸಾಧ್ಯವಾಗಿದೆ ಅಷ್ಟೇ. ಇನ್ನು ಮಿಲಾರೇಪಾರವರ ಮುಕುಟಪ್ರಾಯವಾದ ಮತ್ತೊಂದು ಅಂಶವೆಂದರೆ ಅವರ ತತ್ವ ಬೋಧನೆಗಳು. ಮಿಲಾರೇಪಾರವರನ್ನು ಯಾರಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರವನ್ನು ಅವರು ಹಾಡಿನ ರೂಪದಲ್ಲಿಯೇ ನೀಡುತ್ತಿದ್ದರು. ಈ ರೀತಿಯಾಗಿ ಹಾಡಿನ ರೂಪದಲ್ಲಿರುವ ಅವರ ತತ್ವ ವಿಚಾರಗಳಿಂದ ಹುಡುಕಿ ತೆಗೆದ 64 ಗೀತೆಗಳನ್ನು ಈ ಪುಸ್ತಕದಲ್ಲಿ ನೀಡಲಾಗಿದೆ. ವಿವಿಧ ಸಂದರ್ಭಗಳಲ್ಲಿ ಹಲವು ಪ್ರಶ್ನೆಗಳಿಗೆ ಅವರು ಉತ್ತರಿಸಿದ ಗೀತೆಗಳು ಇವಾಗಿವೆ. ಈ ಗೀತೆಗಳು ಸಂಪೂರ್ಣವಾಗಿ ಕಾವ್ಯಮಯವಾಗಿ ಇಲ್ಲದಿದ್ದರೂ ಅರ್ಥವಾಗುವ ರೀತಿಯಲ್ಲಿವೆ. ಅವರು ತಮ್ಮ ತತ್ವ ವಿಚಾರಗಳಲ್ಲಿ ಲೌಕಿಕ ಜೀವನವನ್ನು ವೈತಿರೇಕಿಸಿದ್ದರೂ ಸತ್ಯವನ್ನು ನಿರ್ದಾಕ್ಷಿಣ್ಯವಾಗಿ ತಿಳಿಸಿದ್ದಾರೆ. ಅವರ ವಿಚಾರಗಳು, ಉದಾಹರಣೆಗಳು ಓದುಗರಿಗೆ ತಮ್ಮನ್ನು ತಾವು ನೋಡಿಕೊಳ್ಳಲು, ಪರೀಕ್ಷಿಸಿಕೊಳ್ಳಲು ಕನ್ನಡಿಯಾಗಿ ನಿಲ್ಲುತ್ತವೆ. ಆ ವಿಚಾರಗಳಿಂದ ತಮ್ಮನ್ನು ತಾವು ಅವಲೋಕಿಸಿಕೊಂಡು ಪರಾಮರ್ಶಿಸಿಕೊಂಡು ತಮ್ಮನ್ನು ತಾವು ಅರಿಯಬಹುದಾಗಿದೆ. ತಮ್ಮ ಸಮಸ್ಯೆಗಳಿಗೆ ಮೂಲವನ್ನು ತಿಳಿದು ಸಮೂಲವಾಗಿ ಅವುಗಳನ್ನು ಕಿತ್ತೊಗೆದು ಮುಕ್ತಿ ಪಥದತ್ತ ನಡೆಯಬಹುದಾಗಿದೆ. ಇಂತಹ ಮಹಾನ್ ಯೋಗಿಯ ಜೀವನ ಚರಿತ್ರೆಯನ್ನು, ತತ್ವ ವಿಚಾರಗಳನ್ನು
ಓದುವುದು ನಮ್ಮ ಜೀವನಕ್ಕೆ ಒಂದು ಅದ್ಭುತವಾದ ಪ್ರೇರಣೆ. ಈ ಪರಮ ಗುರುವಿನ ಚರಿತ್ರೆಯನ್ನು ಓದಿ ಕೃತಾರ್ಥರಾಗೋಣ, ಚರಿತಾರ್ಥರಾಗೋಣ. ಹೀಗೆ ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ.